ಧಮಾಕ ಜೂನಿಯರ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವರಾಜ್. ಕಲ್ಯಾಣ ಕರ್ನಾಟಕದ ಅತ್ಯಂತ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಡ್ರಾಮಾ ಧಮಾಕ ಜೂನಿಯರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ಪಾನ್ಸರ್ಡ್ ಬೈ ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ವಾರದಿಂದ ವಾರಕ್ಕೆ ಅತ್ಯಂತ ರಸಮಯವಾಗಿ ಅದ್ಭುತವಾಗಿ ಸ್ಕಿಟ್ಗಳು ಬರ್ತಾಯಿವೆ. ಈ ವಾರ ವಿಶೇಷ ಮತ್ತು ವಿಶಿಷ್ಟ ಸ್ಕಿಟ್ಗಳೊಂದಿಗೆ ಬಂದಿದ್ದೇನೆ. ಮೊಟ್ಟ ಮೊದಲಿಗೆ ಅತ್ತಿ ಹಂಗೆ ಸೊಸಿ ಹಿಂಗೆ ನೋಡೋಣ್ರಿ. ಅತ್ತಿ ಹಂಗಳ ಸೊಸಿ ಹಂಗಳ ಅಂತ ನೋಡ್ಬೇಡಣ್ರಿ. ನಿಮ್ಮ ಮುಂದೆ ಅತ್ತಿ ಹಂಗ ಸೊಸಿ ಹಿಂಗ. ಅಯ್ಯೋ ಅತ್ತೆ, ನಿಜವಾಗ್ಲೂ ಬಂದಿತ್ತು ಅತ್ತೆ. ನಿಮ್ಮೇಲೆ ಪ್ರಾಮಿಸ್. ನಾನು ಕಾಣಿಸ್ತು. ಸರಿ ಸರಿ, ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬ. ಆಯ್ತು. ಅತ್ತೆ, ಟೀ ತಗೊಳ್ಳಿ. ಏನಾಯ್ತು ಅತ್ತೆ? ಅಯ್ಯೋ ಅತ್ತೆ, ಸಕ್ಕರೆ ಬದಲು ಉಪ್ಪು ಹಾಕಿರ್ಬೇಕು. ಕೊಡಿ, ಇನ್ನೊಂದ್ ಚಾ ಮಾಡ್ಕೊ ಬರ್ತೀನಿ. ಏನು ಬೇಕಾಗಿಲ್ಲ. ಆಯ್ತು. ಏನಿಲ್ಲ ಅಂತೆ, ಬಾಂಡ್ಲಿ ತೊಳಿತಿದ್ರೆ ಅದ್ರದ್ ಶಬ್ದ. ನನ್ಗೆ ಶಬ್ದ ಬರ್ದೇ ಆಗಿರೋಕೆ ತೊಳೆಯಕ್ ಬರಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಈ ಬಾಂಡ್ಯ ನಮ್ಮಪ್ಪ ತಗೊಟ್ಟಿದ್ದು. ನೀವ್ ಕೂತಿದ್ಯಲ್ಲ, ಆ ಸೋಫಾ ನಮ್ಮಪ್ಪ ತಗೊಟ್ಟಿದ್ದು. ಅಲ್ಲಿದೆಯಲ್ಲ, ಆ ಟಿವಿ ನಮ್ಮಪ್ಪ ತಗೊಟ್ಟಿದ್ದು. ಅಷ್ಟೇ ಅಲ್ಲ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಂಚ, ಏರ್ ಕೂರಲು ಎಲ್ಲ ನಮ್ಮಪ್ಪ ತಗೊಟ್ಟಿದ್ದು.
ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಎಲ್ಲ ತಗೊಂಡೇ ಬಂದಿದ್ದೀನಿ. ಇದು ನನ್ ಗಂಡಿನ ಮನೆ. ನಿಂದೇನಾದ್ರೂ ಜಾಸ್ತಿ ಆಯ್ತಂದ್ರೆ ನಿನ್ಗೂ ನಿನ್ ಗಂಡನ್ಗೂ ಹೊರಗೆ ಹಾಕ್ತೀನಿ. ಇದು ನನ್ ಗಂಡನ ಮನೆ, ನಿನ್ ಗಂಡ ಆಗ್ಲೇ ಹೋಗಾಯ್ತು. ಇದು ನನ್ ಗಂಡನ ಮನೆ ಕಣೆ. ಏನೇ ನಿನ್ ಮಾವನ್ನ ಹೀಗಂತೀಯ? ತಡಿ, ನನ್ ಮಗ ಬರ್ಲಿ ತಡಿ. ನಿನ್ನ ಬಾಯಿಗೆ ಬಂದಂಗ್ ಬಯಸಿಲ್ಲ ಅಂದ್ರೆ ನನ್ ಹೆಸರು ಜಲಜಾರಿ ಇಲ್ಲ. ನನ್ ಮಗ ಹುಲಿ ಇದ್ದಾನೆ. ನನ್ ಗಂಡ ಬಲ್ಲಿತಾಡಿ, ನಿನ್ನ ಭಜನೆ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮೀನಾಕ್ಷಿನೇ ಅಲ್ಲ. ನನ್ ಗಂಡ ಟೈಗರ್ ಇದ್ದಂಗ್ ಕಣೆ. ನಿನ್ನ ಗಂಡ ನನ್ನ ಮಾತು ಕೇಳ್ತಾನ? ಇಲ್ಲ, ನಿನ್ನ ಮಗ ನನ್ನ ಮಾತು ಕೇಳ್ತಾನ. ಇಲ್ಲ, ನಿನ್ ಗಂಡ ನನ್ನ ಮಾತು ಕೇಳ್ತಾನ? ಇಲ್ಲ, ನಿನ್ನ ಮಗ ನನ್ನ ಮಾತು ಕೇಳ್ತಾನ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಏನಾಯ್ತು ಚಿನ್ನ? ನಾ ಈ ಮನೇಲಿ ಒಂದು ಕ್ಷಣ ಇರಲ್ಲ. ನಾ ಹೋಗ್ತೀನಿ. ಬೇಡ ಅಂದ್ರೆ ಬೇಡ. ಏನಾಯ್ತಂತ ಹೇಳು. ನಿಮ್ಮವ್ವ ನನಗ ಮಿಟಿಕ್ಲಾಡಿ ಅಂದಳ್ರಿ. ನಿಮ್ಮವ್ವ ನನಗ ಬಾಯಿ ಬಂದಂಗ್ ಬೈದಳ್ರಿ. ಅದು ಇದು ಮನೆ ಕೆಲ್ಸ ಎಲ್ಲ ನನ್ ಕೈಲೇ ಮಾಡಿಸ್ತಾಳ್ರಿ. ಮಾಡ್ರಿ, ಆಕಿ ಚಂದ ಮಾಡ್ರಿ. ಮಾಡ್ತೀನಿ ಒಳ. ಈ ದೊಡ್ಡ ಕತ್ತೆ ಆದ್ರೂ ನಿಮ್ಮ ಅವ್ವನ್ ಕೈ ನಡ್ಸ್ಕೊತಿಯಲ್ಲೋ. ತೂ, ನಿಂದು ಒಂದ್ ಜನ್ಮನ ಹೆಂಗ್ರಸ್ ಕೈ ನಡ್ಸ್ಕೊತಿಯಲ್ಲೋ. ಥು. ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನವಳೇ.
ಡಾಕ್ಟ್ರೇ, ನೀವು ತಿಂಗಳಿಗೆ ಎಷ್ಟು ದುಡಿತೀರಾ? 50,000. 50,000 ಅಷ್ಟೇನಾ? ನಾನು 7 ಲಕ್ಷ ಕೊಡ್ತೀನಿ. 7 ಲಕ್ಷನಾ? 7 ಲಕ್ಷನಾ? ಅಲ್ಲ, ಕುತ್ಕೊಳ್ಳಿ. 7 ಲಕ್ಷ ಅಷ್ಟೇ. ಏನ್ ಕೆಲಸ? ಏನಿಲ್ಲ, ನಮ್ಮ ಅತ್ತೆನ ಗೊಟ್ಟಕ್ಕೆ ಕನ್ಸ್ಬೇಕು. ಕೊಟ್ಟಕ್ಕ? ಗೊಟ್ಟಕ್ಕ ಅಲ್ಲ, ಕುತ್ಕೊಳ್ಳಿ. ಗೊಟ್ಟಕ್ಕೆ ಕನ್ಸ್ಬೇಕಷ್ಟೇ. ಅಂದ್ರೆ ಡಾಕ್ಟ್ರೇ, ವಿಚಾರ ಮಾಡಿ. 2 ಲಕ್ಷ ಸಣ್ಣ ಕೆಲಸ. 2 ಲಕ್ಷ ಸಣ್ಣ ಕೆಲಸ. ಸಣ್ಣ ಕೆಲಸ. 2 ಲಕ್ಷ. ಸಣ್ಣ ಕೆಲಸ. 2 ಲಕ್ಷ. ಸಣ್ಣ ಕೆಲಸ. 1 ಲಕ್ಷ ಅಲ್ವಾ? ಡೇನ್. ಒಂದು 10 ನಿಮಿಷ ತಡೆ. ತಗೊಳ್ಳಿ. ಡಾಕ್ಟ್ರೇ, ಸರಿ, ನಮ್ಮ ಅತ್ತೆನ ಹೆಂಗ್ ಗೊಟ್ಟ ಕನ್ಸದ ಹೇಳಿ. ನಿಮ್ಮ ಅತ್ತೆಗೆ ಚಾ, ನಾಷ್ಟಾ, ಟೀ, ಕಾಫಿ, ಜ್ಯೂಸ್ ಅದರಲ್ಲಿ ಹಾಕಿ ಕೊಟ್ರೆ ಅವರು ದಿನಾಲು ಕಳ್ಕೋತಾ ಅವರು ಕಳ್ದು ಹೋಗ್ತಾರೆ. ಆಯ್ತು ಡಾಕ್ಟ್ರೇ. ಮೀನಾಕ್ಷಿ, ಡಾಕ್ಟರ್ ಜೊತೆ ಗುಸುಗುಸು ಪಿಸ್ಪಿಸು. ಏನಿಲ್ಲ ಅತ್ತೆ, ನನ್ಗೂ ಒಂದ್ ಸ್ವಲ್ಪ ಗಂಟ್ಲು ನೋವಿತ್ತು, ಅದಕ್ಕೆ ಕೇಳ್ತಾ ಇದ್ದೆ. ಏನಿಲ್ಲ, ಚಾದಲ್ಲಿ ಶುಂಠಿ ಹಾಕೊಂಡು ಕುಡಿ, ಎಲ್ಲ ಕಡಿಮೆ ಆಗುತ್ತೆ. ಆಯ್ತು. ಅತ್ತೆ, ನಿಮಗೋಸ್ಕರ ನಿಮ್ ಫೇವ್ರೆಟ್ ಜ್ಯೂಸ್ ಮಾಡ್ಕೊ ಬಂದಿದ್ದೀನಿ. ಅತ್ತೆ, ಇದು ನನಗೆ. ನೀನ್ ಅದ್ ಕುಡಿ, ನಾನು ಅದ್ ಕುಡಿತೀನಿ. ಯಾಕೆ ಅತ್ತೆ ನನ್ ಮೇಲೆ ಅನುಮಾನನಾ? ಅನುಮಾನ ಏನಿಲ್ಲ, ಕುಡಿ ನೀನು. ಆಯ್ತು ಅತ್ತೆ. ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಕುಡಿ. ನೋಡಿ ಅತ್ತೆ, ಏನೂ ಆಗ್ಲಿಲ್ಲ. ಸರಿ ಹೋಗು. ಅದಕ್ಕೆ ನನ್ನ ಒಳಗೆ ಆಶೀರ್ವಾದ ಮಾಡಿ. ಸಾಕ್ಷಾತ್ ನನ್ನ ಗಂಡನೇ ಎದುರು ಬಂದು ಆಶೀರ್ವಾದ ಕೊಟ್ಟಂಗಾಯ್ತು. ಕಣ್ಣು ಕಣ್ಣು ಕಲೆದಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ, ಹೃದಯ ಬಿಡಲಾರಿ ಎಂದಿದೆ ಕೂಗಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಅತ್ತೆ, ಒಂದ್ ಸ್ವಲ್ಪ ತಡೀರಿ, ಆಶೀರ್ವಾದ ಮಾಡಿ. ಅತ್ತೆ, ನಿಮಗೋಸ್ಕರ ನಿಮ್ ಫೇವ್ರೆಟ್ ತಿಂಡಿ ಮಾಡಿದ್ದೀನಿ, ಗೊತ್ತಾ? ಸರಿ ಸರಿ, ಇದು ಒಳಗೆ ಟೀ ತಗೊಂಬ. ಆಯ್ತು ಅತ್ತೆ. ಏನಪ್ಪ, ಇವತ್ತು ಸೂರ್ಯವಾರ, ನಾವಿದ್ರೆ ಬಿಡ್ತೀರಾ? ನಾನು ಸೊಸಿ, ನೀನು ಬರ್ತಾರ? ಕಾಲಿಗೆಲ್ಲ ಬೀಳತ್ತಲ್ಲ, ಯಾವತ್ತೂ ಬಿದ್ದಿಲ್ಲ. ಮತ್ತೆ ನನ್ನ ಫೇವ್ರೇಟ್ ತಿಂಡಿ ಬೇರೆ ಮಾಡಿ ನಂತಳ.
ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಂಗ ಕಾಣಿಸ್ತದೆ. ಜ್ಞಾನೋದಯನೇ ಆಗ್ಯದ. ಅತ್ತೆ ತಗೊಳ್ಳಿ ನಿಮ್ ಫೇವ್ರೆಟ್ ತಿಂಡಿ. ಸರಿ ಸರಿ. ತಿನ್ನಿ ಅತ್ತೆ. ಯಾಕೆ ತಿನ್ನು ತಿನ್ನು ಅಂತ ಒತ್ತಿ ಒತ್ತಿ ಹೇಳ್ತಿದ್ಯಾ? ಏನಿಲ್ಲ ಅತ್ತೆ, ತಣ್ಣಗಾಗುತ್ತೆ ಅಂತ. ಸರಿ ಸರಿ ಹೋಗು. ಎಲ್ಲ ಸುಷ್ಮಾ ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೀವಿ ನೋಡ್ರಿ. ನಿಮ್ಮ ಮನೇಲಿ ಎಲ್ಲರೂ ಹೇಗಿದ್ದಾರೆ? ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ನೀವು ಗೊತ್ತೇನ್ರಿ ನನ್ನ ವಿಷಯ? ನನ್ನ ಸೊಸಿಗೆ ತುಂಬಾ ಬದಲಾಗದ್ರಿ. ಮೊದಲು ನನ್ನ ಕಣ್ಣರೇ ಆಗ್ತಿದ್ದಿಲ್ಲ. ಈಗ ನನ್ನ ಫೇವ್ರೇಟ್ ತಿಂಡಿ ಮಾಡೋದೇನು, ಬೆಳೆ ಜ್ಯೂಸ್ ಮಾಡ್ಕೊಡೋದೇನು, ಬೆಳಗ್ಗೆ ನಾನು ಯಾವ ಮಾತ್ರ ತಗೋತೀನಿ ಯಾವ್ದಿಲ್ಲ ಎಲ್ಲ ಅವ್ರಿಗೆ ಗೊತ್ತು. ಅದೇ ಅಂತಾರಲ್ಲ, ಈಗಿನ ಕಾಲದ ಹೆಣ್ಮಕ್ಳು ಯಾವಾಗ ಬದಲಾಗ್ತಾರೆ, ಯಾವಾಗ ಒಳ್ಳೆದಾಗ್ತಾರೆ, ಯಾವಾಗ ಕೆಟ್ಟದಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಮತ್ತೆ ನಿಮ್ ಸೊಸೆ ಹೇಗಿದ್ದಾಳೆ? ಬರುತ್ತೆ ಬೆಳಿ ಒಳಗೂ ಒಂದಿನ ಟೈಮ್ ಇರುತ್ತೆ. ಟೈಮ್ ಬಂದಾಗ ಎಲ್ಲ ಬೇಕಾಗುತ್ತೆ. ಹಾ ಸರಿ ಸರಿ. ಹಾಲನ್ನಾದರೂ ಹಾಕು, ನೀರನ್ನಾದರೂ ಹಾಕು, ರಾಘವೇಂದ್ರ. ಯಾಕಮ್ಮ ನನ್ನ ಮನೇನ ನಾನ್ ಕಸ ಗುಡಿಸ್ಬಾರ್ದ? ಅಯ್ಯೋ ರುಚಿ ಬಾಯಿಲಿ ನೋಡು. ನೀನೇ ಎಷ್ಟು ಅಂತ ಮನೆ ಕೆಲಸ ಮಾಡ್ತೀಯ, ಬೆಳಗ್ಗೆಯಿಂದ ಸಂಜೆವರೆಗೂ ನೀನೇ ಎಲ್ಲ ಕೆಲಸ ಮಾಡ್ತೀಯ. ನಾನು ನಿನ್ನಲ್ಲಿ ಅರ್ಧ ಅರ್ಧ ಕೆಲಸ ಮಾಡಿದ್ರೆ ನಿಂಗೂ ಹಗುರ ಆಗುತ್ತೆ ಅಲ್ವಾ? ನೀನು ನನ್ನ ಮಗಳಿದ್ದಂಗೆ, ನಾನು ನಿನ್ ತಾಯಿ ಇದ್ದಂಗೆ. ಅಮ್ಮ ಮಗಳೇ, ಅಮ್ಮ. ಅತ್ತೆ ಅತ್ತೆ, ನಿಮಗೋಸ್ಕರ ಹಬ್ಬ ಅಂತ ಬೇಡ ಮಾಡಿದ್ದೀನಿ. ಸರಿ ಸರಿ ಸರಿ. ಇಲ್ಲ, ನಾನೇ ತಿನ್ನಿಸ್ಬೇಕು. ಇದು ನಮ್ಮ ಮನೇಲಪ್ಪ. ಹಾಗಾದ್ರೆ ಇವಕ್ಕಿನ್ನು ನಾವು ಓಕೆ ಹೇಳ್ತಿ. ಹಾ ಒಂದ್ ಮಾತಾಡ್ರಿ, ಅತ್ತೆ ಯಾವಾಗ್ಲೂ ತಾಯಿ ಆಗಲ್ಲತ್ತ, ಸೊಸಿ ಯಾವಾಗ್ಲೂ ಮಗಳಾಗಲ್ಲತ್ತ. ಇವ್ರು ನೋಡ್ರಿ ಎಲ್ಲ ಉಲ್ಟ ಕುಲ್ಟನೇ ಅದ. ಒಳ್ಳೆ ಬುದ್ಧಿ ಕೊಟ್ಟಂದೇರಿ ಇವ್ರೀಗ. ಈಗ ಶರಣ ಬಸವೇಶ್ವರ ಗುಡಿ ಹೋಗಿ ಹೆಂಗ್ ಹೊಡೆದು ಬರ್ತೀನಿ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ನೋಡಮ್ಮ, ನನ್ನ ಮಗ ವಯಸ್ಸಾಗಬೇಕು. ಇನ್ನೊಂದು ಈ ಮನೆಯ ನೀನೇ ನಿಭಾಯಿಸ್ಕೊಂಡು ಹೋಗ್ಬೇಕು. ಹೇಗಿದ್ರು ಈ ಮನೆಯ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯ. ನಾನು ಹಿಂದೆ ನಿಭಾಯಿಸ್ಕೊಂಡಿದ್ರು ನೀನೇ ನಿಭಾಯಿಸ್ಕೊಂಡು ಹೋಗ್ಬೇಕು. ಇನ್ನೊಂದು ಈ ಮನೆ ಯಜಮಾನಿ ನೀನೆ. ಅಯ್ಯೋ ಅತ್ತೆ ಬೇಡ. ಯಾಕಮ್ಮ ನೀನು ತಾಯಿ ಮಾತು ಕೇಳಲ್ವಾ? ಹಾಗಾದ್ರೆ ಯಾಕೋಸ್ಕರ ತಲೆ ದೂಸ್ತಿದೆ. ನಾನು ಹೋಗಿ ರೆಸ್ಟ್ ಮಾಡಬೇಕು. ಅತ್ತೆ ಹಲೋ ಡಾಕ್ಟ್ರೇ,
ದೇವ್ರ ಸಮಾನ. ಡಾಕ್ಟರ್ ಕೆಲಸ ಜನರನ್ನು ಸಾಯಿಸೋದಲ್ಲ, ಸಾಯೋ ಜನರನ್ನು ಬದುಕೋದು. ಹಂಗಾದ್ರೆ ನಮ್ಮ ಅತ್ತೆ ಕೊಟ್ಟಿದ್ದು ವಿಷ ಅಲ್ವಾ? ಅಲ್ಲ, ನಿಮ್ಮ ಅತ್ತೆ ಕೊಟ್ಟಿದ್ದು ಪ್ರೋಟೀನ್, ವಿಟಮಿನ್, ಕ್ಯಾಲ್ಸಿಯಂ ಔಷಧಿ. ಅದನ್ನು ತಿಂದು ನಿಮ್ಮ ಅತ್ತೆ ದಷ್ಟಪುಷ್ಟ ಆಗಿ ಇರ್ತಾರೆ. ಹಂಗಾದ್ರೆ ನಮ್ಮ ಅತ್ತೆ ಕೊಟ್ಟಿದ್ದು ವಿಷ ಅಲ್ವಾ? ತಲೆನೋವು ಅಂತ ಅಂದ್ಲು, ಮೈಕಾಲ್ ನೋವು ಅಂದ್ಲು. ಅವೇನ ಇಲ್ಲಮ್ಮ, ಅವು ವಯಸ್ಸಿ ಬರೋ ಸಹಜ ಲಕ್ಷಣ ಅಷ್ಟೇ. ಏನಿಲ್ಲ, ನಿಮ್ ಸೊಸೆಗೆ ಆರಾಮಿಲ್ಲ ಅಂದ್ರು, ಅದಕ್ಕೆ ಬಂದೆ. ಏನಾಯ್ತು ಮಗಳೇ? ಏನಾಯ್ತು ಡಾಕ್ಟ್ರೆ? ಏನಾಯ್ತು? ಏನ್ ವಿಷಯ ಇಲ್ಲ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ನೀವು ತಾಯಿ ಆಗ್ತಾ ಇದ್ದೀರಾ. ಅಮ್ಮ ಏನಾಯ್ತು ಮಗನೇ? ನಿನ್ ಗೊತ್ತಾ, ನಾನು ಅಜ್ಜಿ ಆಗ್ತಿದ್ದೀನಿ. ಮತ್ ವಯಸ್ಸಾಕೋತಾಕೋತ ಸಣ್ಣಕ್ಕಾಗ್ತೀವಿ, ಅಜ್ಜಿನೇ ಆಗ್ತಲ್ಲ. ಏ ಹುಚ್ಚ, ನೀನು ತಂದೆ ಆಗ್ತಿದ್ಯಾ? ನಾನ್ ತಂದೆ ಆಗ್ತಿದ್ದೀನಾ? ಹೌದು. ಏಟಳ್ಳಿ ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಧಮಾಕ ಜೂನಿಯರ್ಸ್